A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ 150ನೇ ಹುಟ್ಟುಹಬ್ಬದ ಗೌರವಾರ್ಥವಾಗಿ ವಿದ್ಯಾರ್ಥಿಗೊಳಿಸಲಾಗುವುದು. ಕಾನೂನು ಅರಿವು ಕಾರ್ಯಕ್ರಮದ ಬಗ್ಗೆ ಹೇಳ್ತೇನೆ ನಾನು. ಎಲ್ಲರೂ ಹ್ಯಾಂಗ್ ಇದು ಮಾಡಕತ್ರಿ ದಿನ ಗೌರವಾರ್ಥವಾಗಿ ನಾನು ರಾಷ್ಟ್ರೀಯ ಏಕತಾ ಸಂದೇಶವನ್ನ ಹೇಳ್ತೀನಿ, ಆ ಪ್ರಕಾರ ಅನ್ಬೇಕು ನೀವು. ನಾನು ರಾಷ್ಟ್ರೀಯ ಏಕತೆ, ಖಂಡತೆ ಮತ್ತು ಸುರಕ್ಷತೆಯನ್ನು ಕಾಪಾಡಲು ನನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತೇನೆ. ಈ ಸಂದೇಶವನ್ನು ನನ್ನ ಎಲ್ಲಾ ದೇಶವಾಸಿಗಳಿಗೆ ತಲುಪಿಸಲು ನಾನು ಶ್ರಮಿಸುತ್ತೇನೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ದೂರದೃಷ್ಟಿ ಹಾಗೂ ಶ್ರಮದ ಫಲದಿಂದ ಸಾಧಿಸಿರುವ ನನ್ನ ದೇಶದ ಅಖಂಡತೆಯನ್ನು ಕಾಪಾಡಲು ಸ್ಫೂರ್ತಿಯಲ್ಲಿ ಈ ಸಂಕಲ್ಪ ಮಾಡುತ್ತೇನೆ. ನನ್ನ ದೇಶದ ಆಂತರಿಕ ಭದ್ರತೆಯನ್ನು ಕಾಪಾಡಲು ನನ್ನ ಪಾಲಿನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆಂದು ಈ ಮೂಲಕ ಪ್ರಮಾಣ ಮಾಡುತ್ತೇನೆ. ಹ್ಯಾಂಡ್ಸ್ ಡೌನ್. ಬಗ್ಗೆ ಗೊತ್ತೈತಿ ನಿಮಗ? 112 ಎಷ್ಟು ಸೇವೆ ಅದಾವು? ಎಷ್ಟು ಸೇವೆ ಅದಾವ ಗೊತ್ತಿಲ್ಲ, ನಾ ಹೇಳ್ತೀನಿ. 112 3 ಸೇವೆ ಅದಾವು. ಯಾವಂದ್ರ ಆಂಬುಲೆನ್ಸ್ ಸೇವೆ, ಪೊಲೀಸ್ ಸೇವೆ, ಇನ್ನೊಂದು ಯಾವ್ದು ಫೈರ್, ಅಗ್ನಿಶಾಮಕ. ಇಷ್ಟು 3 ಸೇವೆ ಅದಾವ. ಮೊದಲ್ ಏನ್ ಮಾಡ್ತಿದ್ರಿ ನೀವು? ಪೊಲೀಸ್ ಹೊಡಿಬೇಕಾದ್ರೆ 100 ಹೊಡಿತಿದ್ರಿ, ಫೈರ್ ಹೊಡಿಬೇಕಾರ 101 ಹೊಡಿತಿದ್ರಿ, ಆಂಬುಲೆನ್ಸ್ ಹೊಡಿಬೇಕಾರ 108 ಹೊಡಿತಿದ್ರಲ್ಲ. ಈಗ ಏನ್ ಮಾಡ್ಯಾರ, ಸಾರ್ವಜನಿಕರಿಗೆ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಗೌರ್ಮೆಂಟ್ ದವ್ರು ಏನ್ ಮಾಡ್ಯಾರ, 112 3 ಸೇವೆ ಇಟ್ರ. ನಿಮ್ಗೆ ಯಾರಾದ್ರೂ ತೊಂದರೆ ಕೊಟ್ರ, ನೀವು ಸ್ಕೂಲ್ ಹೋಗಾಗ ನೋಡಮ್ಮ, ನಿಮ್ಗೆ ಯಾರೋ ಹುಡುಗರು ಚುಡಾಯಿಸೋದು ಅದೇನ್ರ ಮಾಡಿದ್ರ ನೀವೇನ್ ಮಾಡ್ತೀರ? ಹೊತ್ನೊಳಗ ತಾಯಿ ತಂದಿಗೆ ಹೇಳಿದ್ರ ನಮ್ ಸ್ಕೂಲ್ ಬಿಡಿಸ್ತಾರ. ಟೀಚರ್ಗಳು ಹೇಳಿದ್ರ ನೀವು ಅವ್ರ ಮುಂದ್ ತಿಳಿಸಿದ್ರ ನೀವು ಏನ ನನ್ ಮುಜುಗರ ಆಕೈತಿ ಅಂತ ಹೇಳಿ ಮುಚ್ಚಿಟ್ಕೋತೀರಿ. ಆಮೇಲೆ ಅದರಿಂದನೇ ಏನಾರು ನಿಮ್ಗ ತೊಂದರೆ ಆಗೋದು ಆಕೈತಿ ಅನ್ನೋ ಪರಿಸ್ಥಿತಿ ಒಳಗೆ ನೀವೇನ್ ಮಾಡ್ತೀರಿ? ಬೇಡ, ಯಾರ ಎಲ್ಲಿ ಹೇಳುದು, ನಮ್ಗ ತೊಂದರೆ ಆಕತಿ, ಸ್ಕೂಲ್ ಬಿಡಿಸ್ತಾರ, ಶಾಲ್ಯಾಗ ಹೇಳಿದ್ರ ನಮ್ದ ಸ್ವಲ್ಪ ಅಸಹ್ಯ ಆಕತಿ, ಆ ಮನೋಭಾವನೆ ಇರ್ತದಲ್ಲ. ನೀವು ಅಂತ ಸಂದರ್ಭದೊಳಗ ಯಾವಾಗೂ ಭಯ ಪಡೋ ಅವಶ್ಯಕತೆ ಇಲ್ಲ. 112 ಕಾಲ್ ಮಾಡಬೇಕು. ನಿಮ್ಗೆ ಏನೋ ತೊಂದರೆ ಇದ್ರು ನಾವು ಸ್ಪಂದನೆ ಮಾಡ್ತೇವಿ, ನೀವು ಕಾಲ್ ರಿಸೀವ್ ಮಾಡ್ತೇವಿ, ನಿಮ್ಮ ಹೆಸರನ್ನ ಗೌಪ್ಯವಾಗಿಡ್ತೇವೆ, ನಾವು ಬಹಿರಂಗ ಪಡಿಸಂಗಿಲ್ಲ. ನಿಮ್ಗೆ ಏನ್ ತೊಂದರೆ ಆಕದಲ್ಲ ಅದನ್ನ ನಿವಾರಿಸೋದು, ಅದನ್ನ ಇದು ಮಾಡೋದು, ಸ್ಪಂದನೆ ಮಾಡೋದು ನಮ್ಮ ಪೊಲೀಸ್ ಇಲಾಖೆ ಕರ್ತವ್ಯ ಇರ್ತೈತಿ. ಅದಕ್ಕ ನೀವ್ ಯಾವಾಗ್ಲೂ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನೋ ಸಮಸ್ಯೆ ಇದ್ರೆ 112 ಕಾಲ್ ಮಾಡ್ಬೇಕು. ಅದಕ್ಕೆ ನಾವು ಸ್ಪಂದನೆ ಮಾಡ್ತೇವೆ. ಇಲ್ಲಿಕ ನಿಮ್ಗೆ ಏನಾರು ತೊಂದರೆ ಆತ ನಾವು ಇಲ್ಲೇ ಇರ್ತೇವೆ ಮಹಿಳಾ ಪೊಲೀಸ್ ಸ್ಟೇಷನ್ದಾಗ. ನೀವು ಬಂದು ನಮ್ಗೆ ಹೇಳ್ಬಹುದು, ಹಿಂಗೆ ನಮ್ಗೆ ತೊಂದರೆ ಆಕತ್ರಿ, ಹುಡುಗ ಚುಡಾಯಿಸ್ತಾನ, ಇವ್ರು ನಮ್ಗೆ ತೊಂದರೆ ಕೊಡ್ತಾರ ಅಂದ್ರೆ ನಾವು ಅವ್ರು ಕರೆಸಿ ನಿಮ್ಗೆ ಏನು ತೊಂದರೆ ಆಗ್ಲಾರ್ದಂಗ ನೋಡ್ಕೊಂತೀವಿ ನಾವು. ನೀವು ಗಂಡ ಹುಡುಗರು ನೀವು ಯಾವ್ದ ಮೊಬೈಲ್ ಯೂಸ್ ಮಾಡ್ತಾರ? ಯಾರ್ಯಾರು ಮಾಡ್ತಾರ ಮೊಬೈಲ್ ಯೂಸ್? ಕೋವಿಡ್ ಒಳಗ ಏನಾಯ್ತು, ಇದ್ರ ಸಲಾಗಿ ಸ್ಕೂಲ್ ಏನಂತಾರಲ್ಲ ಆನ್ಲೈನ್ ಕ್ಲಾಸ್, ಅದ್ರ ಸಲಾಗ ಮೊಬೈಲ್ ಆ ಮಕ್ಕಳಿಗೆ ಯೂಸ್ ಮಾಡುವಂತ ಪರಿಸ್ಥಿತಿ ಬಂತು. ನೀವು ಅಭ್ಯಾಸ ಸಂಬಂಧಪಟ್ಟದ ಅಷ್ಟೇನ ಮೊಬೈಲ್ ನಾಗ ಯೂಸ್ ಮಾಡ್ಬೇಕು. ಯಾವ್ದಾರ ಯಾರೋ ಒಬ್ರು ಶೇರ್ ಮಾಡ್ಯಾರ, ಫೇಸ್ಬುಕ್ ಬಿಟ್ಟಾರ, ಇನ್ಸ್ಟಾಗ್ರಾಮ್ ನಾಗ ಬಿಟ್ಟಾರ, ಅವಕ್ ನೀವು ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮಾಡಿದ್ರೆ ತಿಳ್ಕೊ. ನೀವು ಅದ್ರೊಳಗೆ ಎಂತಾವು ಬಿಟ್ಟಿರ್ತಾರ ನಿಮ್ ಮಕ್ಳು ಇರ್ತಾರೆ, ನಿಮ್ಗೆ ಗೊತ್ತಿರಂಗಿಲ್ಲ. ಅವಕ್ ಯಾವಕ್ಕೂ ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಎಲ್ಲ ಮಾಡಬಾರ್ದು. ನಿಮ್ಗ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗ ಅಷ್ಟೇ ಮೊಬೈಲ್, ಆನ್ಲೈನ್ ಕ್ಲಾಸು, ಪ್ರಾಜೆಕ್ಟ್ ವರ್ಕ್ ಅದು ಕೊಟ್ಟಿರ್ತಾರಲ್ಲ ಅಷ್ಟೇ ಯೂಸ್ ಮಾಡ್ಬೇಕು. ಅವಕ್ ಏನಾರ ಬೇರೆದವ್ರು ಶೇರ್ ಮಾಡಿದಂತ ಯಾವ್ದೇ ಒಂದು ವಿಷಯದ ಬಗ್ಗೆ ನೀವು ಕಮೆಂಟ್, ಶೇರು, ಲೈಕ್ ಮಾಡಿದ್ರೆ ತಿಳ್ಕೊ, ಯಾವ ವ್ಯಕ್ತಿ ಅದನ್ನ ಸೋಷಿಯಲ್ ಮೀಡಿಯಾಕ್ ಬಿಟ್ಟಿರ್ತಾನಲ್ಲ, ಅವ ಏನದ ಅನುಭವಿಸ್ತಾನಲ್ಲ ಅದನ್ನ ಅದಕ್ಕೂ ನೀವು ಹೊಣೆಗಾರರಾಕಿರಿ. ಅದಕ್ಕ ಯಾವ್ದನು ಅದಕ್ಕೇನೋ ಲೈಕ್ ಕಮೆಂಟ್ ಏನು ಮಾಡಕ್ ಹೋಗ್ಬಾರ್ದು. ಮೊಬೈಲ್ ಯೂಸ್ ಮಾಡೋದು ಅವಶ್ಯಕತೆನೂ ಇಲ್ಲ ನಮಗ, ಹೌದಲ್ಲ? ನಮ್ದು ಏನಪ್ಪಾ ಓದು ಗುರಿ ಐತಿ, ನಾವ್ ಓದ್ಬೇಕು, ಏನಾದ್ರು ಲೈಫ್ ಅಲ್ಲಿ ಅಚೀವ್ ಮಾಡ್ಬೇಕಲ್ಲ, ಹೌದಲ್ಲ? ನಾವೇನ್ರ ಸಾಧನೆ ಮಾಡ್ಬೇಕಲ್ಲ. ತಾಯಿ ತಂದಿ ಇಷ್ಟೆಲ್ಲ ಕಷ್ಟಪಟ್ಟು ಕಲಿಸಿರ್ತಾರ, ನಮ್ ಎದಕ್ ಕಲಿಸಿರ್ತಾರ? ಹುಡುಗರೊಳಗ ಯಾರು ಹುಡುಗರೊಳಗ ನೀವು ಜಗಳ ಆಡೋದು, ಹೊಡೆದಾಡೋದು, ಹುಡುಗರ ಚುಡಾಯಿಸೋದು, ಅವ್ರಿಗೆ ಇವ್ರಿಗೆ ಏನಾರ ಮಾಡಿದ್ರಂದ್ರ ಕಾನೂನು ಒಳಗ ಇದು ಐತಿ ಅದು. ನೀವ್ ಏನಾರು ತೊಂದ್ರೆ ಐತಂದ್ರ ನೀವು ಕಾಲ್ ಮಾಡ್ಬೋದು 112ಕ. ಅಲ್ಲೆಲ್ಲ ಅದಾವ ನೋಡ್ ಬರ್ರಿ, ತೋರಿಸ್ತೀನಿ ನಿಮಗ. ಹೆಣ್ಮಕ್ಳು ನೋಡ್ರಿ ಅವಿಗಳೇ, 112 3 ಸೇವೆ ಅದಾವ ಅಂತ ಹೇಳಿದೆ. 1098 ಮಕ್ಕಳ ಸಹಾಯವಾಣಿ ಇದು. 1091 ಮತ್ತ
ಇದು 181 ಮಹಿಳಾ ಸಹಾಯವಾಹಿನಿ. ಇದು ನಿಮ್ಮ ತಾಯಿಯಂದ್ರಿಗೆ ಯಾರಾದ್ರೂ ತೊಂದರೆ ಕೊಟ್ಟರು ಏನಾರ ಐತಂದ್ರ ಅವ್ರು 181 ಐತಲ್ಲ ಇದಕ್ಕ ಕಾಲ್ ಮಾಡ್ಬೋದು. ಏನ್ STD ಕೋಡ್ ಹಚ್ಚೋಂಗಿಲ್ಲ, ಏನು ಹಚ್ಚೋಂಗಿಲ್ಲ. 112 ಏನು ಹಚ್ಚೋಂಗಿಲ್ಲ. ಬರೀ ನೀವು ಪ್ಯಾಡ್ ಮೊಬೈಲ್ ಕೀಪ್ಯಾಡ್ ಇದ್ರು 112 ಕಾಲ್ ಮಾಡೋದು. ಇಲ್ಲಿಕಂದ್ರೆ ಸ್ಮಾರ್ಟ್ ಫೋನ್ ಇದ್ರು 112 ಕಾಲ್ ಮಾಡೋದು. STD ಕೋಡ್ ಅದೇನು ಇಲ್ಲ. ಇಲ್ಲಿ ನೋಡಿಲ್ಲ 14,567 ಐತಲ್ಲ ಹಿರಿಯರ ಸಹಾಯವಾಣಿ. ನಿಮ್ ಅಜ್ಜ ಅಜ್ಜಿಯರ್ ಏನಾರ ಯಾರ ತೊಂದರೆ ಕೊಡ್ತಿದ್ರು ಅಂದ್ರು ಅದಕ್ಕೆ ಈ ನಂಬರ್ ಕಾಲ್ ಮಾಡುದು. ಅವ್ರ ಹೆಲ್ಪ್ ಲೈನ್ ನಂಬರ್ಸ್ ಗಳಿವೆಲ್ಲ. 101 ಅಗ್ನಿಶಾಮಕ ಹೇಳಿದ್ನಲ್ಲ ನಿಮ್ಗ, 100 ಪೊಲೀಸ, 108 ಆಂಬುಲೆನ್ಸ್, 108 100 ಇದು 101 ಇವ್ ಮೂರು ಕೂಡಿಸಿ 112 ದಾಗ ಇಟ್ರ. ಅಂದ್ರೆ ಇವೆಲ್ಲಾ ನಂಬರ್ ಗೊತ್ತಿರಂಗಿಲ್ಲ ಅಂದ್ರ ಯಾರಿಗೂ ನೆನಪಿರಂಗಿಲ್ಲ ತಿಳ್ಕೊಂಡು ಸರಳ ಅಂತೇಳಿ ಗೌರ್ಮೆಂಟ್ ಏನ್ ಮಾಡ್ಯಾರ 112 ಒಳಗ 3 ಸೇವೆ ಇಟ್ಟಾರ. ಈ ಸೇವೆಗಳನ್ನ ಇದ್ರೊಳಗ ನೀವು ಸದುಪಯೋಗ ಪಡಿಸ್ಕೋಬಹುದು. ಇಲ್ಲ ಐತ್ ನೋಡು 1930 ಸೈಬರ್ ಕ್ರೈಮ್. ನಿಮ್ ಸೈಬರ್ ಕ್ರೈಮ್ ಏನ್ರ ಫ್ರಾಡ್ ಆತಂದ್ರ ಅಮೌಂಟ್ ಎಲ್ಲ ರಿಸರ್ವ್ ಆತಂದ್ರ ಮತ್ತೆ ಯಾರ ಫೋಟೋ ಸೋಷಿಯಲ್ ಮೀಡಿಯಾದ ಅಪ್ಲೋಡ್ ಮಾಡಿ ಏನಾರ ತೊಂದರೆ ಕೊಡ್ತಿದ್ರಂದ್ರ ನೀವು 1930 ಕಾಲ್ ಮಾಡ್ಬೋದು. ಇವೆಲ್ಲ ನಂಬರ್ಗಳು. ಅವೆಲ್ಲ ದತ್ತು ಮಾಹಿತಿ, ವೃದ್ಧಾಶ್ರಮ, ಆಶ್ರಯ ಕೇಂದ್ರ, ಇವೆಲ್ಲ ಯಾರ ನಿರಾಶ್ರಿತರು ಯಾರು ಆಶ್ರಯ ಇಲ್ಲದವ್ರು ಬರ್ತಾರಲ್ಲ ಅವ್ರಿಗೆಲ್ಲ ನೀವು ಆಶ್ರಯ ಕೇಂದ್ರಕ್ಕೆ ಬಿಡ್ತೀವಿ ನಾವು. ಇವು ಶಕ್ತಿ ಸದನ ಆಶ್ರಯ ಕೇಂದ್ರ. ಇವು ಸಾರ್ವಜನಿಕ ಯಾರು ನಿರಾಶ್ರಿತರು ಇರ್ತಾರಲ್ಲ ಅವ್ರಿಗೆ ಯಾರಿಗೂ ನಿರ್ಗತಿಕ ಇರ್ತಾರಲ್ಲ ಅಂತವ್ರು ಠಾಣೆಗೆ ಬಂದಾಗ ನಾವು ಠಾಣೆಯಲ್ಲಿ ಇಟ್ಕೊಳಕ್ ಅವಕಾಶ ಇರೋದಿಲ್ಲ ಅಂತ ನಾವು ಶಕ್ತಿ ಸದನಕ್ಕ, ಸಣ್ಣ ಮಕ್ಕಳ ಬಂದ್ರ ಬಾಲಕಿಯರ ಬಾಲ ಮಂದಿರಕ್ಕ ನಾವು ಕಳಿಸ್ತೀವಿ. ಎಲ್ಲಾ ಪೊಲೀಸ್ ಇಲಾಖೆ ನಿಮ್ ಮಕ್ಕಳ ಸಲುವಾಗಿ ಸಾಕಷ್ಟು ಎಲ್ಲಾ ಹೆಲ್ಪ್ ಲೈನ್ಸ್ ಅದಾವ. ಇವ್ರೆಲ್ಲಾ ನೀವು ಇದು ಮಾಡ್ಕೋರಿ, ಫೋಟೋ ತಕ್ಕೋರಿ. ನಿಮ್ಗೆ ಏನಾರು ತೊಂದರೆ ಐತಂದ್ರೆ ಮಹಿಳಾ ಪೊಲೀಸ್ ಸ್ಟೇಷನ್ ಕಾಂಟ್ಯಾಕ್ಟ್ ಮಾಡ್ರಿ. ಎಲ್ಲಿ ಬರ್ದು ಬೇಡಪ್ಪ ನಮ್ಗೆ ಹೋಗಕ್ ಆಗಿಲ್ಲ ಅಂದ್ರೆ 112 ಕಾಲ್ ಮಾಡುದು. ನೀವೆಲ್ಲ ಇದ್ದಲ್ಲೇ ಬಂದು ನಾವು ಸ್ಪಂದನೆ ಮಾಡ್ತೇವೆ. ಓಕೆ, ನಿಮ್ಗೆ ಏನಾದ್ರು ಡೌಟ್ ಐತಿ? ಓಕೆ, ಥ್ಯಾಂಕ್ ಯು. ಹೋಗ